ಗದಗ ಡಿಸಿ ಕಚೇರಿಯ ಎದುರು ಅತಿಥಿ ಉಪನ್ಯಾಸಕರ ಧರಣಿ ಪ್ರತಿಭಟನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹೈ ಡ್ರಾಮಾನೇ ನಡೆಯಿತು. ಪೆಟ್ರೋಲ್ ಬಾಟಲ್ ಅನ್ನು ಹಿಡಿದು ಅತಿಥಿ ಉಪನ್ಯಾಸಕರು ಪ್ರತಿಭಟನೆಗೆ ಹಾಜರಾಗಿದ್ದರು. ಅತಿಥಿ ಉಪನ್ಯಾಸಕರ ನೇಮಕಕ್ಕೆ ಸರ್ಕಾರದ ಹೊಸ ನಿಯಮ, ಕೌನ್ಸಿಲಿಂಗ್ ನೇಮಕಾತಿ ವಿರುದ್ಧ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರು. ಈ ಸಂದರ್ಭದಲ್ಲಿ ಹೈ ಡ್ರಾಮಾ ನಡೆಯಿತು. ಪೆಟ್ರೋಲ್ ಅನ್ನ ಸುರಿದುಕೊಳ್ಳೋದಿಕ್ಕೆ ಪ್ರತಿಭಟನಾಕಾರರು ಯತ್ನಿಸಿದಂತಹ ಘಟನೆ ಕೂಡ ನಡೆಯಿತು. ಕೂಡಲೇ ಈ ಸಂದರ್ಭದಲ್ಲಿ ಪೆಟ್ರೋಲ್ ಬಾಟಲ್ ಅನ್ನ ಪೊಲೀಸರು ಕಸಿದುಕೊಳ್ತಾರೆ. ಅತಿಥಿ ಉಪನ್ಯಾಸಕರು ಧರಣಿ ನಡೆಸ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಪೆಟ್ರೋಲ್ ಬಾಟಲ್ ಅನ್ನೇ ಹಿಡಿದು ಹೈ ಡ್ರಾಮಾ ನಡೆಸಿದ್ದಾರೆ. ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಅತಿಥಿ ಉಪನ್ಯಾಸಕರ ಧರಣಿ ಸಂದರ್ಭದಲ್ಲಿ ಆದಂತ ಹೈ ಡ್ರಾಮಾ ಏನು, ಅವರ ಬೇಡಿಕೆಗಳು ಏನು? ಎಷ್ಟು ದಿನ ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಅತಿಥಿ ಉಪನ್ಯಾಸಕರು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದಿಂದ ಈ ಧರಣಿ ನಡೀತಾ ಇದೆ. ಮುಖ್ಯವಾಗಿ ಯುಜಿಸಿ ನಿಯಮಗಳನ್ನ ಏನು ಸರ್ಕಾರ ಹೇರಿದೆ, ಇದರ ವಿರುದ್ಧ ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಯುಜಿಸಿ ನಿಯಮಾವಳಿಗಳು ಜಾರಿಯಾದಲ್ಲಿ 10 ರಿಂದ 15 ವರ್ಷಗಳ ಕಾಲ ಅತಿಥಿ ಉಪನ್ಯಾಸಕರಾಗಿ ಇನ್ನು ಸೇವೆ ಸಲ್ಲಿಸಿದ್ದಾರೆ ಉಪನ್ಯಾಸಕರಿದ್ದಾರೆ, ಅವರಿಗೆ ಅನ್ಯಾಯ ಆಗುತ್ತೆ. ಯುಜಿಸಿ ನಿಯಮಾವಳಿಗಳ ಪ್ರಕಾರ ಇದನ್ನ ಕೈ ಬಿಡಬೇಕು. ಜೊತೆಗೆ ಈ ಹಿಂದೆ ಇದ್ದಂತಹ ಅತಿಥಿ ಉಪನ್ಯಾಸಕರನ್ನ ಮುಂದುವರಿಸಬೇಕು ಅನ್ನೋ ಧರಣಿಯನ್ನ ಮಾಡ್ತಾ ಇದ್ರು. ಈ ಧರಣಿ ವಿಕೋಪಕ್ಕೆ ತಿಳಿದೆ. ಪೆಟ್ರೋಲ್ ನ ಸುರಿದುಕೊಂಡು ಆತ್ಮಹತ್ಯೆಗೆ ಕೂಡ ಯತ್ನಿಸುವಂತಹ ಘಟನೆ ನಡೆದಿದೆ. ಜೊತೆಗೆ ಚಾಕು ಪ್ರದರ್ಶನ ಕೂಡ, ಅಂದ್ರೆ ಆತ್ಮಹತ್ಯೆ ಇದೇ ರೀತಿ ಹಳೆಯ ನಿಯಮಾವಳಿಗಳ ಪ್ರಕಾರ ಏನಾದ್ರು ಮುಂದುವರಿಸದೆ ಹೋದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೇವೆ ಅನ್ನೋ ಸಂದೇಶವನ್ನ ನೀಡಲಿಕ್ಕೆ ಅತಿಥಿ ಉಪನ್ಯಾಸಕರು ಮುಂದಾಗಿದ್ದಾರೆ. ವೀಣಾ, ಥ್ಯಾಂಕ್ ಯು ಗಿರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.